ಚೆನ್ನಾಗಿ ಹರಿತಾ ಇದೆ, ಸೇತುವೆ ಸುಂದರವಾಗಿದೆ, ಫೋಟೋ ತಗೊಳ್ಳೋಣ ಅಂತ ಹೇಳಿ ಗಂಡನ ಪ್ರಾಣವನ್ನೇ ತೆಗೆಯೋದಕ್ಕೆ ಹೊರಟಿದ್ಲಂತೆ ಹೆಂಡತಿ. ಈ ರೀತಿಯಾಗಿ ಆತ ಹೇಳ್ತಾ ಇದ್ದಾನೆ. ಆತನನ್ನ ಇದೀಗ ಸಾರ್ವಜನಿಕರು ರಕ್ಷಣೆ ಮಾಡಿದ್ದಾರೆ. ಹಾಗಾದ್ರೆ ಅಲ್ಲಿ ನಡೆದಿದ್ದೇನು, ಆತ ಹೇಳ್ತಾ ಇರುವಂತಹ ಆರೋಪಗಳು ಏನೇನು ಅನ್ನೋದನ್ನ ನೋಡೋಣ. ಯಾಕೇನಾಯ್ತು? ಅತ್ತ ಏನಾಗ್ಬೇಕು ನಿಮಗೆ? ಅಕ್ಕಿನೇನ ದೂಕಿರೋದು? ಅಲ್ಲೇರ 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 ಅಲ್ಲೇರ. ಕನ್ಫ್ಯೂಷನ್, ಫುಲ್ ಕನ್ಫ್ಯೂಷನ್. ಒಬ್ಬ ನೀರಲ್ಲಿ ಬಿದ್ದಿದ್ದಾನೆ, ಹಾಗೋ ಹೀಗೋ ಈಚ್ಕೊಂಡು ಬಂಡೆ ಹತ್ತಿ ಪ್ರಾಣ ಉಳಿಸ್ಕೊಂಡಿದ್ದಾನೆ. ಯಾಮಾರಿದ್ದಿದ್ರೆ ಅವನ ಪ್ರಾಣ ಹೋಗೋದು ಗ್ಯಾರಂಟಿ. ಆದ್ರೆ ಅದೇ ವ್ಯಕ್ತಿ ಕಿರುಚ್ತಾಗಿದ್ದಾನೆ ನೋಡಿ. ಆಕೆಯನ್ನ ಹಿಡೀರಿ ಬ್ರೋ, ಬಿಡಬೇಡಿ ಬ್ರೋ ಅಂತಿದ್ದಾನೆ. ಅಲ್ಲೊಬ್ಬಳು ಯುವತಿಯನ್ನ ತೋರಿಸಿ ಇದೆಲ್ಲ ಮಾತುಗಳನ್ನ ಹೇಳ್ತಾಗಿದ್ದಾನೆ. ಈಗ ಅಲ್ದಿದ್ದೋರು ಏನು ಮಾಡಬೇಕು? ಆಕೆಯನ್ನ ಹಿಡ್ಕೋಬೇಕು ಅಥವಾ ಆತನನ್ನ ರಕ್ಷಣೆ ಮಾಡಬೇಕು? ಎರಡೂ ಮಾಡೋದಾದ್ರೆ ಯಾವುದನ್ನ ಫಸ್ಟ್ ಮಾಡಬೇಕು? ಇದೇ ಗೊಂದಲ ಅಲ್ಲಿರೋರನ್ನ ಕಾಡ್ತಾಗಿತ್ತು. ಕೊನೆಗೆ ಪ್ರಾಣ ರಕ್ಷಣೆಯೇ ಅತಿ ಮುಖ್ಯ ಅಂದುಕೊಂಡ ಅವರು ಕೃಷ್ಣಾ ನದಿಗೆ ಬಿದ್ದೋನನ್ನ ರಕ್ಷಣೆ ಮಾಡಿದ್ರು. ಆದ್ರೆ ಅವನೇ ನದಿಯೊಳಗೆ ಬಿದ್ದಿದ್ದ ಅಥವಾ ಆಕೆಯೇ ಆತನನ್ನ ನದಿಗೆ ತಳ್ಳಿದ್ದ ಅನ್ನೋ ಗೊಂದಲಕ್ಕೆ ಮಾತ್ರ ಉತ್ತರ ಸಿಗಲಿಲ್ಲ. ನದಿಗೆ ಅವನೇ ಬಿದ್ದ, ಪತ್ನಿಯೇ ತಳ್ಳಿದ್ಲ. ಫೋಟೋ ನೆಪದಲ್ಲಿ ನಡೀತ ಪತಿ ಕೊಲೆಗೆ ದೊಡ್ಡ ಸಂಚು. ಬಿಡಬೇಡಿ ಅಂತ ಪತಿ, ನನ್ನ ತಪ್ಪಿಲ್ಲ ಎಂದ ಪತ್ನಿ. ಇದೊಂಥರ ವಿಚಿತ್ರ ಘಟನೆ, ಭಯಾನಕ ಕೂಡ ಹೌದು. ಈ ಕಥೆಯನ್ನ ಕೇಳಿದ್ರೆ ನೀವು ಕೂಡ ಇಂಥ ಘಟನೆಗಳು ನಡೀಬೋದಾ ಅಂತ ಮೂಗಿನ ಮೇಲೆ ಬೆರಳಿಟ್ಕೊಂಡ್ರು ಇಟ್ಕೋಬಹುದು. ಇಷ್ಟಕ್ಕೂ ಏನಾಯ್ತು ಅಂತ ತಿಳ್ಕೋಬೇಕಾದ್ರೆ ಇವರ ಫುಲ್ ಸ್ಟೋರಿ ನೋಡ್ಲೇಬೇಕು ನೀವು. ಅಂದ ಹಾಗೆ ಈ ಘಟನೆ ನಡೆದಿದ್ದು ರಾಯಚೂರು ತಾಲೂಕಿನ ಗುರ್ಜಾಪುರ ಬ್ರಿಡ್ಜ್ ಕಮ್ ಬ್ಯಾರೇಜ್ ಬಳಿ. ನೋಡಿ, ಇವನ ಹೆಸರು ತಾತಪ್ಪ. ಈಕೆ ತಾತಪ್ಪನ ಹೆಂಡತಿ ಗದ್ದೆಮ್ಮ. ತಾತಪ್ಪನನ್ನು ಪುಸಲಾಯಿಸ್ಕೊಂಡು ಹೋದ ಗದ್ದೆಮ್ಮ ಬ್ಯಾರೇಜ್ ಬಳಿ ಗಾಡಿ ನಿಲ್ಸು ಅಂತ ಕೇಳಿದ್ಲಂತೆ. ಫೋಟೋ ತಗೊಳ್ಳೋಣ ಅಂತ ಹೇಳಿದ್ಲಂತೆ. ಅದಕ್ಕೆ ಒಪ್ಪಿದ ತಾತಪ್ಪ ಆಯ್ತು ಅಂತ ಬೈಕ್ ಸೈಡಿಗೆ ಹಾಕಿ ಫೋಟೋ ಸೆಲ್ಫಿ ತಗೊಳ್ಳೋಕೆ ಹೋಗಿದ್ನಂತೆ. ಆದ್ರೆ ಆಕೆ ಫೋಟೋ ತಗೊಳ್ಳೋ ನೆಪದಲ್ಲಿ ಗಂಡ ತಾತಪ್ಪನನ್ನು ಕೃಷ್ಣಾ ನದಿಗೆ ನೂಕೆ ಬಿಟ್ಲಂತೆ. ಯಾಕೇನಾಯ್ತು? ಅತ್ತ ಏನಾಗ್ಬೇಕು ನಿಮಗೆ? ಫೋಟೋ ತೆಗಿ. ಅಕ್ಕಿನೇನ ದೂಕಿರೋದು? ಅಲ್ಲೇರ 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 ಅಲ್ಲೇರ. ನನ್ನ ಹೆಂಡತಿ ತಳ್ಳೇ ಬಿಟ್ಲು, ಕೊಲೆ ಮಾಡೋಕೆ ಪ್ರಯತ್ನ ಪಟ್ಲು ಅಂತ ತಾತಪ್ಪ ಹೇಳ್ತಿದ್ದಾನೆ. ಆದ್ರೆ ಅವನ ಅದೃಷ್ಟನೋಗೇನೋ, ನೀರಿಗೆ ಬಿದ್ದವನು ನೀರಿನ ರಭಸಕ್ಕೆ ಸ್ವಲ್ಪ ದೂರ ಕೊಚ್ಕೊಂಡು ಹೋಗಿದ್ದಾನಷ್ಟೇ. ಆಮೇಲೆ ಆತನಿಗೆ ಈಜು ಬರ್ತಾಗಿದ್ದ ಕಾರಣಕ್ಕೆ ಈಜಿ ಬಂಡೆಯೊಂದರ ಮೇಲೆ ಆಶ್ರಯ ಪಡೆದಿದ್ದಾನೆ. ಅದೃಷ್ಟವಶ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಆಮೇಲೆ ನಡೆದಿರೋದೆಲ್ಲ ಪಿನ್ ಟು ಪಿನ್ ರೆಕಾರ್ಡ್ ಆಗಿದೆ. ಕಾಪಾಡಿ ಬ್ರೋ, ಅವಳನ್ನ ಹಿಡೀರಿ ಬ್ರೋ, ಯಾರಿಗಾದ್ರೂ ಫೋನ್ ಮಾಡಿ ಬ್ರೋ ಅಂತ ಕಿರುಚಾಡಿದ್ದಾನೆ. ವ್ಯಕ್ತಿಯ ಕಿರುಚಾಟ ಕೇಳಿ ಅಕ್ಕಪಕ್ಕದ ಜನರು ಸ್ಥಳಕ್ಕೆ ಆಗಮಿಸಿ ಜಮೀನುಗಳಲ್ಲಿದ್ದ ಹಗ್ಗದ ಮೂಲಕ ವ್ಯಕ್ತಿಯನ್ನ ರಕ್ಷಿಸಿದ್ದಾರೆ. ಯಾಕೇನಾಯ್ತು? ಮೂರು ತಿಂಗಳ ಹಿಂದೆ ಮದುವೆಯಾಗಿದ್ದ ಜೋಡಿ. ಗಂಡ ಅನಿಸಿಕೊಂಡ ತಾತಪ್ಪ ನದಿ ಹರಿವಿನ ಮಧ್ಯೆಗಿರೋ ಬಂಡೆ ಮೇಲೆ ಕೂತ್ಕೊಂಡು ಬಾಯ್ ಬಾಯ್ ಬಡ್ಕೋತಾಗಿದ್ದ. ಆದ್ರೆ ಸೇತುವೆ ಮೇಲಿದ್ದ ತಾತಪ್ಪನ ಹೆಂಡತಿ ಗದ್ದೆಮ್ಮ ನಾನೇನು ತಪ್ಪೇ ಮಾಡಿಲ್ಲ ಅಂದಳು. ಅಂದ ಹಾಗೆ ಇವರಿಬ್ಬರು ಮದುವೆಯಾಗಿ ಕೇವಲ 3 ತಿಂಗಳಾಗಿತ್ತು. ರಾಯಚೂರಿನ ಶಕ್ತಿನಗರದ ತಾತಪ್ಪ ಹಾಗೂ ಯಾದಗಿರಿಯ ವಡಗೆರೆ ತಾಲೂಕಿನ ಗದ್ದೆಮ್ಮ ಗುರು ಹಿರಿಯರ ಸಮ್ಮುಖದಲ್ಲಿ ಏಪ್ರಿಲ್ 18ರಂದು ಸಾಂಸಾರಿಕ ಜೀವನಕ್ಕೆ ಕಾಲಿಟ್ಟಿದ್ರು. 3 ತಿಂಗಳಿಂದ ಅವರ ಸಾಂಸಾರಿಕ ಜೀವನ ಹೇಗಿತ್ತೋ ಗೊತ್ತಿಲ್ಲ.
ಆದ್ರೆ ಈಗ ಗದ್ದೆಮ್ಮ ತಾತಪ್ಪನ ಕೊಲ್ಲೋದಕ್ಕೆ ಪ್ಲಾನ್ ಮಾಡಿದ್ಲು ಅನ್ನೋ ಆರೋಪ ಕೇಳಿ ಬಂದಿದೆ. ಅದು ಕೂಡ ನದಿಗೆ ತಳ್ಳಿ ಕೊಲೆ ಮಾಡೋಕೆ ಯತ್ನಿಸಿದ್ಲು ಅನ್ನೋದು ತಾತಪ್ಪನ ಆರೋಪ. ನೀರಿಗೆ ಬಿದ್ದಿದ್ದ, ನೀರಿಗೆ ತಳ್ಳಿದ್ದ, ತಾತಪ್ಪ ಮತ್ತು ಗದ್ದೆಮ್ಮ ನಡುವೆ ಏನ್ ಸಮಸ್ಯೆ ಇತ್ತು? ಈ ಪ್ರಶ್ನೆಗೆ ಉತ್ತರ ನಿಗೂಢ. ಗಟ್ಟಿಯಾಗ್ಲಿ ಪ್ರಾಣವೊಂದು ಉಳಿದಿದೆ. ಅದೃಷ್ಟವಶ ಬ್ರಿಡ್ಜ್ ಕಮ್ ಬ್ಯಾರೇಜ್ ಮಾರ್ಗವಾಗಿ ಹೊರಟಿದ್ದ ಬೊಲೊರೋ ವಾಹನ ಸವಾರರು KBJNL ಸಿಬ್ಬಂದಿ ಯುವಕನನ್ನ ಕಾಪಾಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸುದ್ದಿ, ಒಂದು ಕ್ಲಿಪ್ಪಿಂಗು ಹೊರದಾಡ್ತಾ ಇದೆ. ಏನು ಅಂತಂದರೆ, ಗದ್ದೆಮ್ಮ ಮತ್ತು ತಾತಪ್ಪ ಇಬ್ಬರು ಹಸ್ಬೆಂಡ್ ಆ್ಯಂಡ್ ವೈಫು. ಗದ್ದೆಮ್ಮ ಮತ್ತು ಈ ತಾತಪ್ಪ ಏಪ್ರಿಲ್ 18ನೇ ತಾರೀಕಲ್ಲಿ ಮದುವೆ ಮಾಡ್ಕೊಂಡಿರ್ತಾರೆ ಗುರುಹರಿ ಸಮೀಪದಲ್ಲಿ. ಹಸ್ಬೆಂಡ್ ಹೌಸು ಲೇಬರ್ ಕಾಲೋನಿ ಶಕ್ತಿನಗರ. ಇಲ್ಲಿ ಬರಬೇಕಾದ್ರೆ ಮಧ್ಯೆ ಒಂದು ಗುರ್ಜಾಪುರ ಅಂತ ಹೇಳ್ಬಿಟ್ಟು ಒಂದು ಬ್ರಿಡ್ಜ್ ಕಮ್ ಬ್ಯಾರೇಜ್, ಭೀಮಾ ಮತ್ತು ಕೃಷ್ಣ ನದಿಗಳ ಎರಡೂ ಒಟ್ಟಿಗೆ ಅದ್ರ ಹಿಂದೆ ಒಂದು ಜಾಯ್ನ್ ಆಗಿ ಅಲ್ಲಿ ಕಂಬೈಂಡ್ ಆಗಿ ಹರಿತಿದೆ. ಅಲ್ಲೊಂದು ಬ್ಯಾರೇಜ್ ಮಾಡಿದ್ದಾರೆ. ಹಸ್ಬೆಂಡ್ ನೀರು ಬಿದ್ದಿದ್ದಾರೆ. ಅದೇ ಇನ್ವೆಸ್ಟಿಗೇಷನ್ ಅಷ್ಟೇ ಗೊತ್ತಾಗಬೇಕು, ಅವರೇ ಬಿದ್ದರು ಅಥವಾ ಪುಷ್ ಮಾಡಿ ಬಿದ್ದರು ಅನ್ನೋದ್ರ ಬಗ್ಗೆ. ಈ ಸಂಬಂಧ ಅವ್ರೇನಾದರೂ ಹಸ್ಬೆಂಡ್ ಅಥವಾ ವೈಫ್ ಏನಾದರೂ ದೂರ ಕೊಟ್ಟರೆ ನಾವು ದೂರ ದಾಖಲು ಮಾಡಿ ಇನ್ವೆಸ್ಟಿಗೇಷನ್ ಮಾಡ್ಕೊಡ್ತೀವಿ. ಆದ್ರೆ ಪತಿಯೇ ಕಾಲು ಜಾರಿ ಬಿದ್ದಿದ್ದು ನಾನು ತಳ್ಳಿಲ್ಲ ಅಂತ ಪತ್ನಿ ವಾದಿಸ್ತಿದ್ದಾಳೆ. ಇಲ್ಲಿ ಕೆಲವೊಂದಷ್ಟು ಅನುಮಾನಗಳಿವೆ. ತಾತಪ್ಪ ನೀರಿಗೆ ಬಿದ್ದಿದ್ದು ಹೇಗೆ? ತಾತಪ್ಪನ ನೀರಿಗೆ ತಳ್ಳಲು ಕಾರಣವೇನಿರ್ಬೋದು? ನಂಬಿಸಿ ಕೊಲೆ ಮಾಡಲು ಯತ್ನಿಸಿದ್ಲ ಗದ್ದೆಮ್ಮ? ಈ ಮೊದಲು ಇಬ್ಬರ ನಡುವೆ ಯಾವುದಾದ್ರೂ ಸಂಘರ್ಷವಿತ್ತ ಅನ್ನೋದು ಮಾತ್ರ ಇನ್ನೂ ನಿಗೂಢವಾಗಿದೆ.